ನಮ್ಮ ದೇಶದಲ್ಲಿ 10 years younger people are getting heart attacks. ಒಂದ್ಸಲ ಒಂದ್ patient ಗೆ heart attack ಆಗಿದೆ ಅಂತಂದ್ರೆ it is always a tendency. Lifelong tablets ತಗೊಳ್ಳೇಬೇಕು. ಆದ್ರೆ one thing is we will try to reduce the medicines. ಆದಷ್ಟು ಕಮ್ಮಿ ಮಾಡಕ್ ಟ್ರೈ ಮಾಡ್ತೀವಿ after 1 year. ಪೇರೆಂಟ್ಸ್ ಇಂದ ಮಕ್ಕಳಿಗೆ ಅದು ಕೆಲವು ಸಲ ಬರೋ ಚಾನ್ಸಸ್ ಇರುತ್ತೆ. ಫಾಸ್ಟ್ ಫುಡ್ ಇಸ್ ನಾಟ್ ಹೆಲ್ತಿ. ಸೊ ಸ್ಲೀಪ್ ಬಹಳಷ್ಟು ಮುಖ್ಯ. ನಮ್ಗೆ ರಕ್ತನಾಳಗಳು ಎಲ್ಲೆಲ್ಲಿದೆ, ಬ್ರೈನ್ ನಲ್ಲಿ, ಕಿಡ್ನಿನಲ್ಲಿ ಅಥವಾ ಹಾರ್ಟ್ ಅಲ್ಲಿ ಎಲ್ಲ ಸಣ್ಣ ರಕ್ತನಾಳಗಳಿದೆ, ಅಲ್ಲಿ ಎಲ್ಲಾ ಕಡೆ ಫ್ಯಾಟ್ ಡಿಪೋಸಿಷನ್ ಆಗ್ತಾ ಬರುತ್ತೆ. ನಮಸ್ಕಾರ ಎಲ್ಲರಿಗೂ, ನಾನು ಡಾಕ್ಟರ್ ಹೇಮಾ ಎಸ್ ಅಂತ. ಐ ಆಮ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ and today we're going to be talking about couple of things that can affect our daily routine, especially heart health issues. So coming to the rising heart attacks in India, so ನಮ್ಮ ಕಾಂಟಿನೆಂಟ್ ಅಲ್ಲಿ ಸೌತ್ ಏಷ್ಯಾದಲ್ಲಿ ನಮ್ಗೆ ಬಹಳಷ್ಟು ಹಾರ್ಟ್ ಅಟ್ಯಾಕ್ ಗಳನ್ನ ನೋಡ್ತಾ ಇದೀವಿ. ಇಟ್ ಇಸ್ ದ ಫೋರ್ತ್ ಮೇಜರ್ ಕಾಸ್ ಆಫ್ ಡೆತ್ ಅಂತ ಹೇಳ್ತಾ ಇದೀವಿ ಈಗ. ಅಂಡ್ ನಮ್ಮ ದೇಶದಲ್ಲಿ 10 years younger people are getting heart attacks. So ನಾವು ಆಂಜಿಯೋಗ್ರಾಮ್ ಎಲ್ಲ ಮಾಡಿದಾಗ ನಾವು 60 years 70 years ಎಸ್ಪೆಷಲಿ 70 years people ಗೆ ಮಾಡಕ್ಕೆ ನಮ್ಗೆ ತುಂಬಾ ಏನು ಆಂಗ್ಸೈಟಿ ಆಗಲ್ಲ. ವಿ ಡೋಂಟ್ ಫೀಲ್ ಸ್ಕೇರ್ಡ್ ಬಿಕಾಸ್ ಅವ್ರ ರಕ್ತನಾಳಗಳು ಎಲ್ಲೋ ಒಂದೆರಡು ಪ್ರಾಬ್ಲಮ್ ಇರ್ಬೋದು. ಆದ್ರೆ 30 to 40 years ಅವ್ರಿಗೆ ನಾವು ಆಂಜಿಯೋಗ್ರಾಮ್ ಮಾಡಿದಾಗ ಇಟ್ ಇಸ್ ಸೋ ಬ್ಯಾಡ್. ಎಲ್ಲ ಕಡೆ ಬ್ಲಾಕ್ಸ್ ಇರುತ್ತೆ, ಕೆಲವು ಸಲ ನಾವ್ ಏನು ಮಾಡಕ್ಕಾಗಲ್ಲ. ಆತರ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಲ್ಲೇ ನಾವು ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಎಲ್ಲೂ ನಾವು ಸ್ಟೆಂಟ್ ಕೂಡ ಹಾಕಕ್ಕೆ ಜಾಗ ಇರಲ್ಲ, ಫುಲ್ ಕಂಟಿನ್ಯೂಸ್ಲಿ ಇಟ್ ಇಸ್ ಬ್ಲಾಕ್. ಸೊ ಏನಕ್ಕೆ ಈ ತರ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ? ವೈ ಇಸ್ ದರ್ ಸೋ ಮೆನಿ ಬ್ಲಾಕೇಜಸ್ ಇನ್ ಯಂಗರ್ ಪಾಪ್ಯುಲೇಷನ್ ಇನ್ ಅವರ್ ಕಂಟ್ರಿ ಅಂತ we should think once. One is ನಂಗೆ ಅನ್ಸೋದು we are not mindful. ಸೊ ಮೈಂಡ್ಫುಲ್ನೆಸ್ ಪ್ರತಿಯೊಂದಲ್ಲೂ ಇರ್ಬೇಕು. ನಾವು ಪ್ರತಿಯೊಂದು ನಿಮಿಷ ಕೂಡ ನಾವ್ ಏನ್ ಮಾಡ್ತಿದೀವಿ, ಏನಕ್ಕೋಸ್ಕರ ಮಾಡ್ತಿದೀವಿ ಅಂತ ಇರ್ಬೇಕು. ಸೊ there are couple of things that can increase the risk for a heart attack. ಸೊ ನಾವ್ ಅನ್ಕೊಳ್ತೀವಿ ಹಾರ್ಟ್ ಅಟ್ಯಾಕ್ ಒಬ್ರಿಂದ ಒಬ್ರಿಗೆ ಹರಡುದಿಲ್ಲ. ಕರೆಕ್ಟ್, ಇಟ್ ಇಸ್ ಎ ನಾನ್ ಕಮ್ಯುನಿಕಬಲ್ ಡಿಸೀಸ್, ಬಟ್ ಆಲ್ಸೋ ಇಟ್ ಈಸ್ ಹ್ಯಾವಿಂಗ್ ಅ ಲಾಟ್ ಆಫ್ ಜೆನೆಟಿಕ್ ಇಶ್ಯೂಸ್. ಸೊ ಈ ಜೆನೆಟಿಕ್ ಇಶ್ಯೂಸ್ ಅಂದ್ರೆ ಪೇರೆಂಟ್ಸ್ ಇಂದ ಮಕ್ಕಳಿಗೆ ಅದು ಕೆಲವು ಸಲ ಬರೋ ಚಾನ್ಸಸ್ ಇರುತ್ತೆ, ಕೆಲವು ಜೆನೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ. ಎಸ್ಪೆಷಲಿ ನಾಟ್ ಓನ್ಲಿ ಹಾರ್ಟ್ ಅಟ್ಯಾಕ್ ಗಿವಿಂಗ್ ರೈಸ್ ಟು ಸಡನ್ ಕಾರ್ಡಿಯಾಕ್ ಡೆತ್. ಸೊ 1 ಗಂಟೆ ಒಳಗಡೆ ಹಾರ್ಟ್ ಅಟ್ಯಾಕ್ ಆಗಿ 1 ಗಂಟೆ ಒಳಗಡೆ ಪೇಷಂಟ್ಗೆ ಒಂದು ಹೃದಯ ಸ್ತಂಭನ ಆಗಿದೆ ಅಂತಂದ್ರೆ ಇಟ್ ಇಸ್ ಕಾಲ್ಡ್ ಅಸ್ ಸಡನ್ ಕಾರ್ಡಿಯಾಕ್ ಡೆತ್. ಸೊ ಈ ರೀತಿ ಅನೇಕ ಕಾರಣಗಳಿರುತ್ತೆ, ಅದರಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಒಂದು ಕಾರಣ. ಸೊ ಜೆನೆಟಿಕ್ ಕಾಸಸ್ ಕ್ಯಾನ್ ಕಾಸ್ ಸೋ ಮೆನಿ ಥಿಂಗ್ಸ್. ಸೊ ಈ ರೀತಿ ನಮ್ಮ ಫ್ಯಾಮಿಲಿಯಲ್ಲಿ ಈ ತರ ಇದೆಯಾ ಅಂತ ಫಸ್ಟ್ ನಾವು ತಿಳ್ಕೊಳ್ಬೇಕು. ಸೊ ಫೈಂಡಿಂಗ್ ಎನಿ ಜೆನೆಟಿಕ್ ಪ್ರಾಬ್ಲಮ್ಸ್ ಇನ್ ದ ಫ್ಯಾಮಿಲಿ, ಫೈಂಡಿಂಗ್ ಯುವರ್ ಫ್ಯಾಮಿಲಿ ಟ್ರೀ is very important. The second thing that we should all do is we have to understand how our lifestyle is. So lifestyle compromises of many things. Adali one, it is our emotional life. So is our psychological and emotional life well? Do we have a healthy emotional and psychological mindset? So idinna ನಾವು ತಿಳ್ಕೋಬೇಕು ಅಂತಂದ್ರೆ you have to understand whether you are sleeping well or not. So sleep ಬಹಳಷ್ಟು ಮುಖ್ಯ. At least 6 hours of uninterrupted healthy sleep. So 6 to 8 hours ಅಂತ ನಾವು ಹೇಳ್ತೀವಿ. Beyond 8 hours it is not healthy. So ಯಾವ ತರ healthy sleep ಅಂತ ಅನ್ನೋದು ಅಂದ್ರೆ, one is you should fall asleep within few minutes of going to bed. Second thing is, if you are having a very disturbed sleep, ಅಂದ್ರೆ ತುಂಬಾ ಕನಸು ಬರೋದು, ತುಂಬಾ ಉದ್ವೇಗ ಆಗೋದು during sleep, that is not a healthy sleep. So you will have dreams, but you should not remember too much of the dreams or the trauma when you sleep. So that is a healthy and good rested sleep. So ಇದಕ್ಕೆ ಅನೇಕ ಬದಲಾವಣೆಗಳನ್ನ ನಾವು ಮಾಡ್ಕೊಂಡ್ರೆ we can change our sleep into a healthy sleep. The third thing is, are we active enough in our day-to-day activities in our life? So activity ನಾವು ಜಾಸ್ತಿ ಮಾಡ್ಕೊಂಡಷ್ಟು we can get a good sleep. And also ನಮ್ ರೆಗ್ಯುಲರ್ ಆಕ್ಟಿವಿಟಿ ನಮ್ಗೆ ಸಾಲ್ತಾ ಇದೆಯಾ ಅಂತ ನಮ್ಗೆ we have to evaluate. At least 10,000 steps ಆದ್ರೂ ನಡೀತಾ ಇದೀವಾ? Each 1 hour are we getting up and walking 4 to 5 steps? ಅಷ್ಟಾದ್ರೂ ನಾವು ಮಾಡ್ಬೇಕಾಗತ್ತೆ. ಒಂದು few steps ನಡಿಬೇಕು. ಪ್ರತಿ ಗಂಟೆ ಕೂಡ ನಾವೆದ್ದು ಒಂದು ಕೂತ್ಕೊಳ್ಳುವಂತ ನಮ್ದು ಒಂದು ಕೆಲಸ ಇದೆ, ಸೆಡೆಂಟರಿ ಲೈಫ್ ಸ್ಟೈಲ್ ಇದ್ರೆ every hour you need to get up and you need to walk. Sitting for 2 hours is almost smoking a cigarette ಅಂತ ಇವಾಗ ಹೇಳ್ತಾ ಇದೀವಿ. ಸೊ ಕಂಟಿನ್ಯೂಸ್ ಸಿಟ್ಟಿಂಗ್, ಎಸ್ಪೆಷಲಿ ಟೈಲರ್ಸ್ ಬಹಳಷ್ಟು ಕೂತಿರ್ತಾರೆ. ಸೊ ಲಾಟ್ ಆಫ್ ಕ್ಲರಿಕಲ್ ವರ್ಕ್ people in lot of jobs have a sedentary lifestyle. ಸೊ ಪ್ರತಿ ಗಂಟೆ ಕೂಡ ಎದ್ದು ಒಂದು 5 ನಿಮಿಷ ಓಡಾಡಿ ಮತ್ತೆ ಕೂತ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇವಾಗ. ಅಲಾಂಗ್ ವಿತ್ ದಟ್ we have to see what kind of food are we eating. Are we mindful about our food? ಸೊ ಇವಾಗಿನ ಫುಡ್ ಇಂಡಸ್ಟ್ರಿ ಹೇಗಿದೆ ಅಂತಂದ್ರೆ ದೇ ಪ್ಲೇ ವಿತ್ ಅವರ್ ಮೈಂಡ್.
ಸೊ ಯಾವ್ದು ನಮ್ಗೆ ರುಚಿಕರವಾಗಿರುತ್ತೆ, ನಮ್ಗೆ ಮತ್ತಷ್ಟು ತಿನ್ಬೇಕು ಅಂತ ಆಸೆ ಆಗುತ್ತೆ. ಇಟ್ ಟ್ರಿಗರ್ಸ್ ದಿ ರಿವಾರ್ಡ್ ಸೆಂಟರ್ ಇನ್ ದ ಬ್ರೈನ್. ಸೊ ಅನೇಕ ಎಕ್ಸ್ಪೆರಿಮೆಂಟ್ ಗಳಾಗಿದೆ, ತುಂಬಾ ರಿಸರ್ಚ್ ಆಗಿದೆ. ಸೊ ಇದ್ರಲ್ಲಿ ಯಾವ್ದು ನಮ್ಗೆ ಹೆಚ್ಚಿನ ಸಂತೋಷ ಕೊಡುತ್ತೆ ಅದನ್ನ ನಾವು ಮಾಡಕ್ ಹೋಗ್ತೀವಿ. ಇಟ್ಸ್ ಲೈಕ್ ಗ್ಯಾಂಬ್ಲಿಂಗ್. ಓಕೆ, ವೆನ್ ಯು ಸ್ಟಾರ್ಟ್ ವಿನ್ನಿಂಗ್, ವೆನ್ ಯು ಸ್ಟಾರ್ಟ್ ಫೀಲಿಂಗ್ ಹ್ಯಾಪಿ, ಯು ವಾಂಟ್ ಟು do it again and again. So when you find that you are happy with fast food, you will keep on going and eat fast food. So our fast food namge ಒಳ್ಳೆದಾಗಿದ್ರೆ it is good, it is not a problem, but that fast food is not healthy. You have so many trans fats, you have so much of trans fats. ಎಣ್ಣೆಲ್ ಪದೇ ಕರ್ದಿರೋ ಎಣ್ಣೆನಲ್ಲಿ ಮಾಡ್ತಾ ಇರ್ತಾರೆ. ಸೊ ಒಂದು ಸಲ ಎಣ್ಣೆನ ಯೂಸ್ ಮಾಡಿದ್ರೆ ಅದ್ರಲ್ಲಿ ಟ್ರಾನ್ಸ್ ಫ್ಯಾಟ್ಸ್ ಬಂದ್ಬಿಡುತ್ತೆ. ಸೊ ಸೆಕೆಂಡ್ ಟೈಮ್ ಅದೇ ಎಣ್ಣೆ ಯೂಸ್ ಮಾಡಿದಾಗ ತುಂಬಾ ಹಾರ್ಟ್ ಗೆ ತೊಂದರೆ ಆಗುವಂತ ಫ್ಯಾಟ್ಸ್ ಬರುತ್ತೆ. ಸೊ ಯು ಹ್ಯಾವ್ ಟು ಅವಾಯ್ಡ್ ಸಚ್ ಫ್ರೈಡ್ ಫುಡ್ಸ್. ದ ಅದರ್ ಥಿಂಗ್ ಇಸ್, ಇನ್ ಫಾಸ್ಟ್ ಫುಡ್ಸ್ ವಿಲ್ ಹ್ಯಾವ್ ಲಾಟ್ ಆಫ್ ಸಾಲ್ಟ್ ಅಂಡ್ ಲಾಟ್ ಆಫ್ ಶುಗರ್. ಅಷ್ಟು ಇಲ್ಲ ಅಂದ್ರೆ ನಮ್ ರಿವಾರ್ಡ್ ಸೆಂಟರ್ಗೆ ಸಂತೋಷ ಆಗೋದಿಲ್ಲ. ಸೊ ನಾವು ಆದಷ್ಟು ಈಗ ಸಾಸ್ ಗಳನ್ನ ಯೂಸ್ ಮಾಡ್ತೀವಿ. ಯಾಕೆ ಅಂತ ಅದ್ರಲ್ಲಿ ತುಂಬಾ ಸಾಲ್ಟ್ ಹೆಚ್ಚಿಗೆ ಇರುತ್ತೆ. ಆ ಮೈಂಡ್ಗೆ, ನಮ್ ಬ್ರೈನ್ಗೆ ಸಾಲ್ಟ್ ಬೇಕಾಗ್ತಿರುತ್ತೆ ಅದನ್ನ ಖುಷಿ ಪಡ್ಸಕ್ಕೆ. ಸೊ ಅಥವಾ ತುಂಬಾ ಸ್ವೀಟ್ಸ್ ಇರುತ್ತೆ. ಸೊ ಇಫ್ ಯು ಗೆಟ್ ಸೋ ಮಚ್ ಆಫ್ ಐಸ್ ಕ್ರೀಮ್, ಕೋಲ್ಡ್ ಆಗಿರೋ ಸಾಮಾನ್ಗೆ ಹೆಚ್ಚಿಗೆ ಸಕ್ಕರೆ ಹಾಕ್ಬೇಕು. ಸೊ ವೆನ್ ಯು ಈಟ್ ಸೋ ಮಚ್ ಆಫ್ ಶುಗರ್, ಓಕೆ, ದ ಬಾಡಿ ಡಸ್ ನಾಟ್ ರಿಕ್ವೈರ್. ಸೊ ಅಕಸ್ಮಾತ್ ನೀವು ಒಂದು ತರಕಾರಿ ಪಲ್ಯ ತಿಂತಾ ಇದ್ರಿ, ಇಷ್ಟ ತಿಂದ ತಕ್ಷಣ ನಮ್ಗೆ ಸಾಕು ಅನ್ಸುತ್ತೆ. ಯಾಕಂದ್ರೆ ಅದ್ರಲ್ಲಿ ಓವರ್ ಶುಗರ್, ಓವರ್ ಸಾಲ್ಟ್ ಎಲ್ಲ ಇರಲ್ಲ. ಹೆಚ್ಚಿಗೆ ಒಂದು ಫ್ಲೇವರ್ ಆಗ್ಲಿ, ಹೆಚ್ಚಿಗೆ ಒಂದು ರಿವಾರ್ಡ್ ಸೆಂಟರ್ಗೆ ಟ್ರಿಗರ್ ಮಾಡುವಂತ ಒಂದು ಕೆಪಾಸಿಟಿ ಅದ್ಲಿಲ್ಲ. ಸೊ ಒಂದ್ ಸ್ವಲ್ಪ ಪಲ್ಯ ಅಥವಾ ಒಂದ್ ಸ್ವಲ್ಪ ಹಸಿ ತರಕಾರಿ ತಿನ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ವಿ ಫೀಲ್ ಫುಲ್. ಬಟ್ ಈ ತರ ಹೆಚ್ಚಿನ ಮಟ್ಟಿಗೆ ಸಾಲ್ಟ್ ಶುಗರ್ ಇರೋದನ್ನ ನಾವು ವಿ ಡೋಂಟ್ ಫೀಲ್ ಫುಲ್. ನಮ್ಗೆ ಇನ್ನಷ್ಟು ತಿನ್ಬೇಕು ಅಂತ ಆಸೆ ಆಗುತ್ತೆ. ಸೊ ಆ ರೀತಿಯಾಗಿ when you are sedentary, when you don't mind what you're eating, when you have emotional issues, when you have lot of anxiety, so athara time alli you will not understand what you're doing day to day life. This adds on and totally comes to the heart. So namge ರಕ್ತನಾಳಗಳು ಎಲ್ಲೆಲ್ಲಿದೆ, ಬ್ರೈನ್ ನಲ್ಲಿ, ಕಿಡ್ನಿ ನಲ್ಲಿ ಅಥವಾ ಹಾರ್ಟ್ ಅಲ್ಲಿ ಎಲ್ಲ ಸಣ್ಣ ರಕ್ತನಾಳಗಳಿದೆ, ಅಲ್ಲಿ ಎಲ್ಲಾ ಕಡೆ ಫ್ಯಾಟ್ ಡಿಪೋಸಿಷನ್ ಆಗ್ತಾ ಬರುತ್ತೆ. ಸೊ ಇವಾಗ ಇತ್ತೀಚಿನ ದಿನಗಳೆಲ್ಲ ಸೊ ಈಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಡಿಜಿಟಲ್ ಇದ್ದೇ ಇದೆ. ಸೊ ಈಗ ಅಂದ್ರೆ ಎನಿ ಟೈಮ್ ಡಿಜಿಟಲ್ ಅಲ್ಲೇ ವರ್ಕ್ ಮಾಡುವಂತದ್ದು. ಸೊ ಅಥವಾ ನಾವು ಮೊಬೈಲ್ ಅನ್ನ ಮೇಲ್ಗಡೆ ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದು. ಸೊ ಅದ್ರ ರೇಡಿಯೇಷನ್ ಏನಾದ್ರು ಹಾರ್ಟಿಗೆ ಎಫೆಕ್ಟ್ ಆಗುವಂತ ಸಾಧ್ಯತೆಗಳಿದೆಯಾ? ಸೊ ಇಟ್ ಇಸ್ ಕಾಲ್ಡ್ ಅಸ್ ಬ್ಲೂ ಲೈಟ್. ಸೊ ಅಲಾಂಗ್ ವಿತ್ ರೇಡಿಯೇಷನ್ ಅದು ಕಣ್ಣ ಮೇಲೆ ಬ್ಲೂ ಲೈಟ್ ನ ಎಮಿಟ್ ಮಾಡುತ್ತೆ, ಎನಿ ಆಫ್ ದಿ ಗ್ಯಾಜೆಟ್ಸ್. ಸೊ ಇದು ನಮ್ಗೆ ತೊಂದರೆ ಕೊಡ್ತಿದೆ. ಯಾವ್ದ್ರಿಂದ ನಮ್ಮ ಸ್ಲೀಪ್ ಅಲ್ಲಿ ತೊಂದರೆ ಕೊಡ್ತಾ ಇದೆ. ವೆನ್ ಯು ಡೋಂಟ್ ಹ್ಯಾವ್ ಅಡಿಕ್ವೇಟ್ ಸ್ಲೀಪ್, ಅದು ಕೂಡ ಡೆಫಿನೆಟ್ಲಿ ಹಾರ್ಟ್ ಗೆ ಎಫೆಕ್ಟ್ ಆಗುತ್ತೆ. ಇಟ್ ರೈಸಸ್ ದ BP ಅಂಡ್ ಇಟ್ ಎಫೆಕ್ಟ್ಸ್ ದ ಹಾರ್ಟ್ ಹೆಲ್ತ್. ಸೊ ದಟ್ ವಿಲ್ ಆಲ್ಸೋ ಕಾಸ್ ದ ರೇಡಿಯೇಷನ್ ಲೆವೆಲ್ is also increased, but it is not increased so much that we have to take protection. So basically it's the blue light. And some of the other habits that people cultivate, ಯಾವಾಗ ಎಮೋಷನಲ್ ಕಾಂಪೋನೆಂಟ್ ನಮ್ದು ಸ್ಟೇಬಲ್ ಇರಲ್ಲ ಅಥವಾ ಫ್ರೆಂಡ್ಸ್ ಕಂಪನಿ ಇಂದಾಗಿ ಏನ್ ಅನ್ಸುತ್ತೆ, ವಿ ವಾಂಟ್ ಟು ಗೆಟ್ ಮೋರ್ ಹ್ಯಾಪಿನೆಸ್, ವಿ ವಾಂಟ್ ಟು ಫೀಲ್ ಮೋರ್ ಲೈಟ್, ಅವಾಗ ತುಂಬಾ ಜನ ಸ್ಮೋಕಿಂಗ್ ಅನ್ನ ಶುರು ಮಾಡ್ತಾರೆ. ಬೀಡಿ ಆಗ್ಲಿ, ಸಿಗರೆಟ್ ಆಗ್ಲಿ, ಅಥವಾ ಏನೇ ತರ ಒಂದು ಅಬ್ಯೂಸಬಲ್ ಸಬ್ಸ್ಟೆನ್ಸ್ ನ ಸ್ಟಾರ್ಟ್ ಮಾಡ್ತಾರೆ ಸ್ಮೋಕಿಂಗ್ ಗೆ. ಇದು ಡೈರೆಕ್ಟ್ ಆಗಿ ಹಾರ್ಟ್ ಮೇಲೆ ಪರಿಣಾಮ ಬೀರ್ತಾ ಇದೆ. ಸೊ ಆಲ್ ದೀಸ್ ಟಾಕ್ಸಿನ್ಸ್ ವಿಲ್ ಕಾಸ್ ಸ್ಪಾಸಮ್. ಒಂದು ಆರ್ಟರಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಮಾಡುತ್ತೆ, ಇನ್ನೊಂದು ಹಾರ್ಟ್ ವೆಸಲ್ಸ್ ನ ಅದು ಚಿಕ್ಕದ್ ಮಾಡ್ಬಿಡುತ್ತೆ. ಸೊ ಸಡನ್ ಆಗಿ ಹಾರ್ಟ್ ವೆಸಲ್ಸ್ ಚಿಕ್ಕದಾಗ್ಬಿಟ್ರೆ ಡೆಫಿನೆಟ್ಲಿ ಇಟ್ ಲೀಡ್ಸ್ ಟು heart attack, especially cocaine and the weed substances. They will cause acute vasospasm. So a spasm na ನಾವು ಓವರ್ಕಮ್ ಮಾಡಿ ಪೇಷಂಟ್ ಚೆನ್ನಾಗಾಗೋವರೆಗೂ ಅವ್ರು ಬದುಕಿರ್ತಾರ ಇಲ್ವಾ ಅಂತ ನಮ್ಗೆ ಗೊತ್ತಾಗಲ್ಲ. ಇಟ್ ಇಸ್ ವೆರಿ ಡಿಫಿಕಲ್ಟ್. ಈಗ ಸೊ ಇತ್ತೀಚಿನ ದಿನಗಳಲ್ಲಿ ಸೊ ಈಗ ಇದು ಸಿಟಿ ಕಲ್ಚರ್ ಅಲ್ಲಿ ಬಹಳ ಜಾಸ್ತಿ ಇರುತ್ತೆ. ಏನಂತಂದ್ರೆ ಈಗ ಸೆಕ್ಸುವಲ್ ಆಕ್ಟಿವಿಟೀಸ್ ಮಾಡ್ಬೇಕಂದ್ರೆ ಕೆಲವರು ಸೊ ಅವರ ಬಾಡಿ ಟೆಂಪರೇಚರ್ ಜಾಸ್ತಿ ಆಗಿ ಸೊ ಅಂತ ಹೇಳಿ ಸೊ ಟ್ಯಾಬ್ಲೆಟ್ ಗಳನ್ನ ತಗೊಂತಾರೆ. ಸೊ ಇದರಿಂದ ಹಾರ್ಟಿಗೆ ಏನೇನು ಎಫೆಕ್ಟ್ ಆಗುತ್ತೆ? So one definitely true. One is there are two things really. One is taking substances to increase sexual activity. So adralli enantandre these medicines can be taken by people who have healthy hearts, but jotenalli we should not combine any other drugs. ಸೊ ಈ ತರ ಮೆಡಿಸಿನ್ಸ್ ತಗೊಳ್ಳುವಾಗ ಒಂದ್ಸಲ ನಿಮ್ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಸೆಕೆಂಡ್ ಒನ್ ಇಸ್, ಕ್ಯಾನ್ ಎ ಪೇಷಂಟ್, ಒಬ್ರು ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟ್ ಕ್ಯಾನ್ ದೇ ರೆಸ್ಯೂಮ್ ನಾರ್ಮಲ್ ಸೆಕ್ಷುವಲ್ ಆಕ್ಟಿವಿಟಿ ಅಂತ ತುಂಬಾ ಜನ ಕೇಳ್ತಾರೆ, ಕೆಲವು ಸಲ ಕೇಳಲ್ಲ. ತುಂಬಾ ಒಂದು ಎಂಬಾರಸ್ಮೆಂಟ್ ಅಲ್ಲಿ ಯಾರು ಕೇಳಲ್ಲ. ಸೊ ಆತರ ಇದ್ದಾಗ ವೆನ್ ಯೋರ್ ಹಾರ್ಟ್ ಹ್ಯಾಸ್ moderate
ಎಲ್ ಫಂಕ್ಷನ್, ಹಾರ್ಟ್ ಪಂಪಿಂಗ್ ಮಾಡರೇಟ್ ಆಗಿದ್ರೆ, ತುಂಬಾ ಬೆಸ್ಟ್ ಆಗಿರ್ಬೇಕು ಅಂತಿಲ್ಲ, ಮಾಡರೇಟ್ ಪಂಪಿಂಗ್ ಇದ್ರು ಕೂಡ ಎನಿ ಪೇಷಂಟ್ ಕ್ಯಾನ್ ರೆಸ್ಯೂಮ್ ಅವರ ಲೈಂಗಿಕ ಕ್ರಿಯೆಗಳನ್ನ ಮತ್ತೆ ಅವರು ಶುರು ಮಾಡ್ಕೊಳ್ಬಹುದು. ಈಕ್ವಾಲೆಂಟ್ ಇಸ್ 3 ಮೆಟ್ಸ್. ಎಕ್ಸರ್ಸೈಸ್ ಅಲ್ಲಿ ನಾವು ಮಾಡೋದಾದ್ರೆ ಟ್ರೆಡ್ಮಿಲ್ ಮೇಲೆ ಅದು 3 ಮೆಟ್ಸ್ ಅಂತ ಹೇಳ್ತೀವಿ. ಆ 3 ಮೆಟ್ಸ್ ಕೆಪಾಸಿಟಿ ಯಾರಿಗಿದೆ ಮಾಡಕ್ಕೆ, ದೇ ಕ್ಯಾನ್ ಆಲ್ವೇಸ್ ರೆಸ್ಯೂಮ್ ದರ್ ಆಕ್ಟಿವಿಟಿ. ಮೇಡಮ್ ಆಮೇಲೆ ಇವಾಗ 10 ಇಯರ್ಸ್ ಮಕ್ಕಳಿಗೂ ಇವಾಗ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ಆಗ್ತಾ ಇದೆ. ಸೊ ಈಗ ಕೆಲವ್ರಿಗೆ ಏನಂತಂದ್ರೆ, ಈಗ ದೊಡ್ಡವರಿಗಾದ್ರೆ ನಮ್ಗೆ ಫ್ರಸ್ಟ್ರೇಷನ್ ಆಗ್ತಿದೆ, ಸೊ ಅಥವಾ ತುಂಬಾ ಒತ್ತಡ ಆಗ್ತಿದೆ, ಅಥವಾ ಹಾರ್ಟ್ ಮಧ್ಯೆ ಪೇನ್ ಆಗ್ತಿದೆ, ಕೈ ಸ್ವೆಟ್ ಆಗೋದು, ಮತ್ತೆ ಕಾಲು ಬೇರೋದು, ಸೊ ಇದರದ್ದೆಲ್ಲ ಲಕ್ಷಣಗಳು ಅಂತೇಳಿ ಗೊತ್ತಾಗುತ್ತೆ. ಬಟ್ ಮಕ್ಕಳಿಗೆ ಹೇಗೆ ಗೊತ್ತಾಗುತ್ತೆ? ಸೊ ಅದನ್ನ ಒಂದ್ ವೇಳೆ ಮಕ್ಕಳಿಗೆ ಅದು ಈ ರೀತಿ ಆಗುತ್ತೆ ಅನ್ನೋದಾದ್ರೆ, ಸೊ ಅದನ್ನ ಪೇರೆಂಟ್ಸ್ ಐಡೆಂಟಿಫೈ ಮಾಡ್ಬೇಕಾ ಅಥವಾ ಅವರೇ ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಇದೆಯಾ? ಅಂದ್ರೆ ಇದ್ರಲ್ಲೂ ಕೂಡ ಓನ್ಲಿ ಫಾರ್ ನ್ಯೂ ಬಾರ್ನ್ ಬೇಬೀಸ್. ಸೊ ನ್ಯೂ ಬಾರ್ನ್ ಬೇಬೀಸ್ ವಿತಿನ್ 1 ಇಯರ್ ಸೊ ಇದು ಗೊತ್ತಾಗತ್ತಷ್ಟೇ. ಯಾಕೆಂದ್ರೆ ರಕ್ತನಾಳಗಳು ಬೇರೆ ಕಡೆಯಿಂದ ಬರುತ್ತೆ, ಒಂದು ಪಲ್ಮರಿ ಆರ್ಟರಿಯಿಂದ ಬರುವಂತ ರಕ್ತನಾಳಗಳು. ಅವಾಗ ಮಕ್ಳಿಗೆ ECG ನಲ್ಲಿ ಚೇಂಜಸ್ ಬರ್ತಿರುತ್ತೆ, ಮತ್ತೆ ಮಕ್ಳು ತುಂಬಾ ಅಳ್ತಾ ಇರ್ತವೆ, ಅದು ಸ್ವೆಟ್ಟಿಂಗ್ ಆಗಿ. ಅವಾಗ ಡಾಕ್ಟರ್ ಗೊತ್ತಾಗತ್ತೆ, ತಾಯಿಗೆ ಗೊತ್ತಾಗುತ್ತೆ, ಯಾಕಂದ್ರೆ ಮಕ್ಳು ಹಾಲು ಕುಡಿಯಲ್ಲ. ಸೊ ಇದಾದ ನಂತರ then the earliest heart attack I have seen is 17 years. So 17 years ಯಾಕೆ ಅಂದ್ರೆ ಈ ಮಗು ತುಂಬಾ ಸ್ಮೋಕ್ ಮಾಡ್ತಿತ್ತು. By the age of 10 years this child was smoking. ಸೊ ಹಂಗಾಗಿ ನಮ್ಗೆ ಈ ಪೇಷಂಟ್ ನ ಆಮೇಲೆ ಉಳಿಸ್ಕೊಳಕ್ಕೂ ಆಗ್ಲಿಲ್ಲ, ಇಟ್ ವಾಸ್ ಟೂ ಲೇಟ್. ಸೊ ಅದಕ್ಕಿಂತ ಯಂಗರ್ ಚಿಲ್ಡ್ರನ್ ನಾನು ಹಾರ್ಟ್ ಅಟ್ಯಾಕ್ ಆಗೋದು ನಾನು ನೋಡಿಲ್ಲ, ಅಂಡ್ ವೆರಿ ರೇರ್ ಆತರ ಬರೋದು. ಮೇಡಮ್ ಇನ್ನೊಂದು ಅಂಡ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಹೇಳ್ಬೋದು, ಈಗ ಸಿಟಿಗಳಲ್ಲಿ ಸೊ ಬೇರೆ ಬೇರೆ ಹಳ್ಳಿಗಳಿಂದೆಲ್ಲ ಬರ್ತಾರೆ, ಸೊ ಇಲ್ಲಿ ವರ್ಕ್ ಮಾಡ್ಲಿಕ್ಕೆ ಅಂತ ಹೇಳಿ. ಸೊ ಎಲ್ಲ PG ಮಾಡ್ಕೊಂಡಿರ್ತಾರೆ, ಇನ್ನೆಲ್ಲ ಮಾಡ್ಕೊಂಡಿರ್ತಾರೆ. ಸೊ ಒಬ್ಬರೇ ಇದ್ದಂತ ಸಂದರ್ಭದಲ್ಲಿ ಈಗ ಹಾರ್ಟ್ ಅಟ್ಯಾಕ್ ಆದ್ರೆ 1 hour ಅಲ್ಲೇ ಅಥವಾ ಒಂದು ಲಿಮಿಟೆಡ್ ಟೈಮಿಂಗ್ಸ್ ಅಲ್ಲಿ ಅವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಕೆಲವರು ಈಗ ಅಂದ್ರೆ ಆಲ್ಮೋಸ್ಟ್ ಕೆಲವರು PG ಗಳಲ್ಲಿ ಏನ್ ಮಾಡ್ತಾರೆ, ಹುಡುಗರು ಒಬ್ಬೊಬ್ರೇ ಇರ್ತಾರೆ. ಸೊ ಅಂತವ್ರು ಏನ್ ಮಾಡ್ಬೋದು? ಫಸ್ಟ್ ಇಸ್ ಕಾಲ್ ಯುವರ್ ನಿಯರೆಸ್ಟ್ ಫ್ರೆಂಡ್, ಕಾಲ್ ಯುವರ್ ನಿಯರೆಸ್ಟ್ ರಿಲೇಟಿವ್. ಡೈರೆಕ್ಟ್ ಆಗಿ ನೀವು ಹಾಸ್ಪಿಟಲ್ ನಂಬರ್ ಇದೆ ಅಂತಂದ್ರೆ ಕಾಲ್ ದ ಹಾಸ್ಪಿಟಲ್, ಕಾಲ್ 100, ವಿಚ್ ಎವರ್ ಇಸ್ ನಿಯರೆಸ್ಟ್ ಟು ಯು. ಫಸ್ಟ್ ಇಸ್ ಕಾಲ್ ಫಾರ್ ಹೆಲ್ಪ್. ಅದು ದಟ್ ಈಸ್ ದ ಫಸ್ಟ್ ಥಿಂಗ್ ಯು ನೀಡ್ ಟು ಡು. ಸೆಕೆಂಡ್ ಥಿಂಗ್, ನಿಮ್ ಫ್ಯಾಮಿಲಿನಲ್ಲಿ ಹಿಸ್ಟ್ರಿ ಇದೆ ಅಂತ ಇಟ್ಕೊಳ್ಳಿ. ಸೊ ಆತರ ಫ್ಯಾಮಿಲಿ ಹಿಸ್ಟ್ರಿ ಹಾರ್ಟ್ ಅಟ್ಯಾಕ್ ಎಲ್ಲ ಇದೆ, ನಿಮ್ಗೆ ಸಾಧ್ಯತೆ ಇದೆ ಅಂತ ಡಾಕ್ಟರ್ ಹೇಳಿದ್ರೆ ಖಂಡಿತ ನೀವು ನಿಯರ್ ಬೈ ಕೆಲವು ಟ್ಯಾಬ್ಲೆಟ್ಸ್ ಅನ್ನ ಇಟ್ಕೋಬೇಕು. ಆಸ್ಪ್ರಿನ್, ಮತ್ತೆ ಇನ್ನೊಂದು ಆಂಟಿಪ್ಲೇಟ್ಲೆಟ್ ಡ್ರಗ್ ಟೆಕಾಗ್ರಲಾರ್ ಅಂತ ಬರುತ್ತೆ, ಅಥವಾ ಕ್ಲೋಪಿಡೋಗ್ರಲ್ ಅಂತ ಬರುತ್ತೆ, ಮತ್ತೆ ಒಂದು ಸ್ಟಾಟಿನ್ ಡ್ರಗ್ ಅಂತ ಹೇಳ್ತೀವಿ, ಕೊಲೆಸ್ಟ್ರಾಲ್ ಕೊಡುವಂಥದ್ದು, ಮತ್ತೆ ಹಾರ್ಟ್ಗೂ ತುಂಬಾ ಇಂಪಾರ್ಟೆಂಟ್ ಡ್ರಗ್ ಅದು. ಸೊ ಆಸ್ಪ್ರಿನ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಡ್ರಗ್. ಅದನ್ನ ಕ್ರಶ್ ಮಾಡಿ, ಒಂದು 300 mg ಆಸ್ಪ್ರಿನ್ ನ ಕ್ರಶ್ ಮಾಡಿ ಅದನ್ನ ನುಂಗದು ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನ ನಾವು ಇಟ್ಕೊಳ್ಬೇಕಾಗುತ್ತೆ. ಇಟ್ ಶುಡ್ ಬಿ ಇನ್ ಎವ್ರಿ ಫಸ್ಟ್ ಏಡ್ ಕಿಟ್ ಆಲ್ಸೋ. ಸೊ ದಿಸ್ ಇಸ್ ವಾಟ್ ವಿ ಕ್ಯಾನ್ ಡು. ಮೇಡಮ್ ಈಗಾಗ್ಲೇ ಹಾರ್ಟ್ ಅಟ್ಯಾಕ್ ಬಂದು ಅಂದ್ರೆ ಈಗ 1 ಸಲ 2 ಸಲ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿ ಅಂದ್ರೆ ರೆಗ್ಯುಲರ್ ಮೆಡಿಸಿನ್ ತಗೊಂತಾ ಇರೋದು. ಸೊ ಇಂತಿಷ್ಟೇ ಟೈಮಿಂಗ್ ಆದ್ಮೇಲೆ ಅದನ್ನ ಮೆಡಿಸಿನ್ ಏನಾದ್ರು ಚೇಂಜಸ್ ಮಾಡೋ ಸಾಧ್ಯತೆ ಇದೆಯಾ ಅಥವಾ ಸೇಮ್ ಮೆಡಿಸಿನ್ ಕಂಟಿನ್ಯೂ ಮಾಡ್ಬೇಕಾಗುತ್ತಾ? ಅದು ಲೈಫ್ ಲಾಂಗ್ ಕಂಟಿನ್ಯೂ ಮಾಡ್ಬೇಕಾಗುತ್ತಾ ಹೇಗೆ? ಡೆಫಿನೆಟ್ಲಿ ಒಂದ್ಸಲ ಒಂದ್ ಪೇಷಂಟ್ ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಂದ್ರೆ ಇಟ್ ಇಸ್ ಆಲ್ವೇಸ್ ಎ ಟೆಂಡೆನ್ಸಿ. ಸಿ, ನಿಮ್ಗೆ ರಕ್ತನಾಳಗಳು ಫ್ರಮ್ ದ ಬ್ರೈನ್ ಟು ದ ಟೋ ಇರುತ್ತೆ. ಸೊ ಹಾರ್ಟ್ ರಕ್ತನಾಳಗಳು ಚಿಕ್ಕ ರಕ್ತನಾಳಗಳು. ಸೊ ಎಲ್ಲಾ ಕಡೆನೂ ಈ ಕೊಲೆಸ್ಟ್ರಾಲ್ ಡಿಪೋಸಿಷನ್ ಆಗಿರುತ್ತೆ. ಸೊ ಕೊಲೆಸ್ಟ್ರಾಲ್ ಡೆಪೋಸಿಷನ್ ಒಂದ್ ಕಡೆ ಅದು ದೊಡ್ಡದಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ, ರಪ್ಚರ್ ಆಗಿ ಅಥವಾ ಬ್ಲಾಕ್ ಆಗಿರುತ್ತೆ. ಸೊ ಹಾಗಂತ ನಾವು ಒಂದೇ ಕಡೆ ಆಗಿದೆ ನಮ್ಗೆ ಇನ್ನೇನು ಆಗಲ್ಲ ಅಂತ ಅನ್ಕೊಳಕ್ ಆಗೋದೇ ಇಲ್ಲ. ಇಟ್ ಈಸ್ ಎ ಡಿಸೀಸ್. Okay, it's not something that will go away. So lifelong tablets ತಗೊಳ್ಳೇಬೇಕು. ಆದ್ರೆ one thing is we will try to reduce the medicines. ಆದಷ್ಟು ಕಮ್ಮಿ ಮಾಡಕ್ ಟ್ರೈ ಮಾಡ್ತೀವಿ after 1 year. 1 year ವರ್ಗುನು ಮೆಡಿಸಿನ್ಸ್ ನ ನಾವು ಆದಷ್ಟು we will not change. We want maximum benefit. And it's not ಈಗ ಮೆಡಿಸಿನ್ಸ್ ಇಂದ ನಿಮ್ಗೆ ಅಡಿಕ್ಷನ್ ಆಗುತ್ತೆ, ಮೆಡಿಸಿನ್ಸ್ ಇಂದ ಸೈಡ್ ಎಫೆಕ್ಟ್ಸ್ ಅಂತ ಇಲ್ಲ ಇದು. ಸೊ ಮೆಡಿಸಿನ್ಸ್ ನಿಮ್ಗೆ ಬೆನಿಫಿಟ್ ಆಗ್ತಾ ಇದೆ. ಓಕೆ, ಈ ಆಹಾರನೇ ತಗೊಳ್ದೆ ಹೋದ್ರೆ, ಸೊ ಒಂದ್ಸಲ ತಿನ್ಬಿಟ್ಟ ಆಹಾರ ನಮ್ಗೆ ಮತ್ತೆ ಮತ್ತೆ ತಿನ್ಬೇಕು ಅಂತ ಅನ್ಸುತ್ತೆ, ನಾನು ತಗೊಳಲ್ಲ ಅಂತ ಹೇಳಕ್ ಆಗಲ್ಲ. ಅದೇ ತರ ಮೆಡಿಸಿನ್ಸ್ ಒಂದ್ಸಲ ನೀವು ತಗೊಂಡ್ರೆ ತಗೊಳ್ತಾನೆ ಇರ್ಬೇಕು ಅಂತ ಆಗಲ್ಲ. ದಟ್ ಈಸ್ ದ ಕಾನ್ಸೆಪ್ಟ್ ಇಸ್ ರಾಂಗ್. ಅದು ನಿಮ್ಗೆ ಏನ್ ಅನುಕೂಲ ಆಗುತ್ತೆ, ನಿಮ್ ಟ್ಯಾಬ್ಲೆಟ್ಸ್ ನಿಮ್ ಹಾರ್ಟ್ ಡಾಕ್ಟರ್ ಏನ್ ಹೇಳ್ತಾರೆ ನೀವು ಕಂಟಿನ್ಯೂ ಮಾಡ್ಬೇಕು. ಅದರಿಂದ ಸೈಡ್ ಎಫೆಕ್ಟ್ ಅವ್ರು ನೋಡ್ತಾ ಇರ್ತಾರೆ. ಮತ್ತೆ ನಿಮ್ ಮೆಡಿಸಿನ್ಸ್ ನಿಮ್ಗೆ ಸಾಲ್ತಾ ಇದೆಯಾ ಇಲ್ವಾ ಅಂತ ಈಚ್ ಪರ್ಸನ್ ಹ್ಯಾಸ್ ಎ ಡಿಫ್ರೆಂಟ್ ಟೆಂಡೆನ್ಸಿ. ಸೊ 1 ಪರ್ಸನ್ಗೆ 10 mg ಸಾಕಾಗ್ಬೋದು ಕೊಲೆಸ್ಟ್ರಾಲ್ ಟ್ಯಾಕ್, ಇನ್ನೊಬ್ರಿಗೆ 40 mg ಬೇಕಾಗ್ಬೋದು, ಇನ್ನೊಬ್ರಿಗೆ ಅದು ಸಾಲ್ತಾನೆ ಇಂಜೆಕ್ಷನ್ಸ್ ಕೊಡ್ಬೇಕಾಗ್ಬೋದು. ಸೊ ಇಟ್ ಇಸ್ ಆಲ್ ಡಿಪೆಂಡೆಂಟ್ ಆನ್ ದ ಪರ್ಸನ್. ಸೊ let's all prevent heart diseases because prevention is always better than cure. So let's hope for a better heart disease free India and heart disease free South Asia. So let's all be mindful
about our numbers, about what we eat, about how much we walk and exercise, and what is the psychological stress that we are taking every day. So with all that, I wish you all the best and happy heart health. Thanks.